GT Holidays, South India's #1 travel brand. Govi, a vernacular edutech brand, skilling everyone, everywhere. ಕಳೆದ ವಾರಾಂತ್ಯದಲ್ಲಿ ನನಗಿದ್ದ ಸಮಯದ ಕೊರತೆಯಿಂದ ಬರೀ ಫೋಟೋ ಎಂಬ ಚಿತ್ರವನ್ನ ನೋಡಿ ಅದರ ವಿಮರ್ಶೆಯನ್ನ ಮಾಡಲಾಗಿತ್ತು. ಈ ಚಿತ್ರತಂಡದ ಪ್ರೀತಿಯ ಕೋರಿಕೆಯ ಮೇರೆಗೆ ತಡವಾಗಿದ್ರೂ ಪರವಾಗಿಲ್ಲ, ಇವತ್ತು ಈ ಚಿತ್ರದ ವಿಮರ್ಶೆಯನ್ನ ನಿಮಗೆ ತಲುಪಿಸೋಣ ಅಂತ ಈ ವಿಡಿಯೋ. ನಮಸ್ಕಾರ, ಇದು ಗಲಾಟಾ ಪ್ಲಸ್. ನಾನು ಕಾಯನಂ ವಾಶಿ ಅಂಡ್ ಇವತ್ತಿನ ಚಿತ್ರ ರಾಜ್ಗುರು ಬಿ ಅವರ ಕೆರೆಬೇಟೆ. ಚಿತ್ರದ ಪ್ಲಾಟ್ ಬಗ್ಗೆ ನೋಡೋಣ. ಕಥೆಯ ನಾಯಕ ಹುಲಿಮನೆ ನಾಗರಾಜು. ಹೆಸರಿನಲ್ಲೇ ಮನೆತನದ ಹೆಸರು ಇದೆ, ಆದ್ರೆ ಸಮಸ್ಯೆನು ಅಲ್ಲೇ ಇರುವುದು. ತನ್ನ ತಂದೆ ಮೇಲ್ಜಾತಿಯವ, ತಾಯಿ ಅನಾಥೆ, ಹಾಗಾಗಿ ಯಾವ ಜಾತಿ ಅಂತ ಗೊತ್ತಿಲ್ಲ. ಪಾಪ ಚಿಕ್ಕ ವಯಸ್ಸಿನಲ್ಲೇ ತಂದೆಯನ್ನ ಕಳ್ಕೊಂಡಿದ್ದಾನೆ, ಕಷ್ಟಪಟ್ಟು ದುಡಿದು ತಾಯಿಯನ್ನ ಸಾಕ್ತಾ ಇದ್ದಾನೆ, ನೋಡ್ಕೋತಾ ಇದ್ದಾನೆ ಅನ್ನೋ ಅಭಿಪ್ರಾಯವನ್ನ ನಾಗನ ಬಗ್ಗೆ ಇಟ್ಕೊಂಡಿದ್ದ ಕಥಾನಾಯಕಿಯ ತಂದೆಗೆ ಯಾವಾಗ ತನ್ನ ಮಗಳು ಮೀನಾ ಹಾಗೂ ನಾಗ ಒಬ್ಬರನ್ನೊಬ್ಬರು ಪ್ರೀತಿಸ್ತಾ ಇದ್ದಾರೆ ಅಂತ ಗೊತ್ತಾಗತ್ತೆ, ಆ ಕ್ಷಣದಿಂದ ನಾಗ ಆತನಿಗೆ ಬೆರಿಕೆಯ ಮಗ ಆಗುತ್ತಾನೆ. ಹೆಸರುಗಳನ್ನ ಗಮನಿಸಿ. ನಾಯಕ ನಾಗರಾಜ, ನಾಯಕಿ ಮೀನಾಳ ತಂದೆ ಗರುಡಪ್ಪ. ನಾಯಕ ನಾಗರಾಜ ಉಡೋದು ಲುಂಗಿ, ಗರುಡಪ್ಪನದು ಪಂಚೆ. ನಾಗನಿಗೂ ಮೀನು ಬೇಕು, ಗರುಡನಿಗೂ ಮೀನು ಬೇಕು. ಹೀಗಿರುವಾಗ ನಾಯಕ ನಾಯಕಿಯ ಪ್ರೀತಿ ಉಳಿತೋ ಇಲ್ವೋ ಅನ್ನೋದೇ ಈ ಕಥೆ. ಮಗಳ ಪ್ರೀತಿಯನ್ನ ಒಪ್ಪದ ತಂದೆ ಅನ್ನೋ ರೆಗ್ಯುಲರ್ ಪ್ಲಾಟೇ ಇದು. ಆದರೆ ಈ ಚಿತ್ರ ಸಣ್ಣ ಸಣ್ಣ ಅಂಶಗಳಲ್ಲಿ ತನ್ನ ವಿಶೇಷತೆಯನ್ನ ಪ್ರದರ್ಶಿಸುವ ಪ್ರಯತ್ನ ಮಾಡುತ್ತೆ. ಅದರಲ್ಲಿ ಈ ಚಿತ್ರದ ಒಂದು ಭಾಗವನ್ನು ಇದೇ ಈ ಚಿತ್ರದ ಟ್ರಂಪ್ ಕಾರ್ಡ್ ಅಂತ ಬರಹಗಾರರು ನಿರ್ಧರಿಸಿದ್ದು ನಂಬಿಕೊಂಡಿತ್ತು. ಪ್ರೇಕ್ಷಕರಾದ ನಾವು ಆ ಭಾಗ ಹೀಗೆ ಇರತ್ತೆ ಅಂತ ಹೇಳೋಕೆ ಆಗದಿದ್ರು ಹೀಗೆ ಏನೋ ಒಂದು ಇರಬೇಕು ಅನ್ನೋದನ್ನ ಊಹಿಸಿರ್ತೀವಿ. ಆದ್ರೂ ಬರಹಗಾರರ ಆ ನಂಬಿಕೆ ಸುಳ್ಳಾಗ್ಲಿಲ್ಲ. ಆ ಭಾಗವೇ ಕೆರೆಬೇಟೆಯನ್ನ ದಡಮುಟ್ಟಿಸೋದು. ಎರಡನೇದು ಈ ಚಿತ್ರದ ಶೀರ್ಷಿಕೆ ಕೆರೆಬೇಟೆ. ಕೆರೆಬೇಟೆ ಅನ್ನೋದಕ್ಕೆ ಎರಡು ಯುಟಿಲಿಟಿ ಇದೆ. ಒಂದು, ಮುತ್ತಿನಕೆರೆ ಅನ್ನೋ ಮಲೆನಾಡಿನ ಆ ಊರನ್ನ ಹಾಗೂ ನಾಯಕನನ್ನ ಪರಿಚಯಿಸುವುದು. ಎರಡನೇದು, ಈ ಕಥೆಯ ಪ್ಲಾಟ್ನಲ್ಲೇ ಅದು ಒಂದು ಅಂಶವಾಗುವುದು. ಅದನ್ನ ಮೀರಿಯೂ ಕೂಡ ಕೆರೆಬೇಟೆ ಅನ್ನೋ ಶೀರ್ಷಿಕೆಗೆ, ಹೆಸರಿಗೆ, ಈ ಕಥೆಯ ಕಾಂಟೆಕ್ಸ್ಟ್ ನಲ್ಲಿ ನಾವು ಇನ್ನೂ ಕೆಲವು ಇಂಟರ್ಪ್ರಿಟೇಷನ್ಸ್ ನ ಮಾಡ್ಕೋಬಹುದು. ವಿಶೇಷ ಅಂಶಗಳಲ್ಲಿ ಮೂರನೇದು, ಜಾತಿ ವ್ಯವಸ್ಥೆಯ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಕಮೆಂಟ್ ಅನ್ನ ಕಥಾನಾಯಕನ ತಾಯಿಯ ಮೂಲಕ ಹೇಳಿಸಿದ್ದಾರೆ. ಜಾತಿ ಅನ್ನೋ ಬಹುಪಾಲು ಮಂದಿಯಲ್ಲಿ ಇನ್ನೊಬ್ಬನ ಜಾತಿಗಿಂತ ಅವರಿಗೆ ಇನ್ನೊಬ್ಬನ ಬಡತನವೇ ದೊಡ್ಡ ಪ್ರಾಬ್ಲಮ್ ಅನ್ನೋದು. ನಾನಾಗ್ಲೇ ಹೇಳಿದ ಹಾಗೆ ಲುಂಗಿ, ಪಂಚೆ, ತಮಟೆ, ಜಾಗಟೆ, ನಾಯಿ ಇವೆಲ್ಲದರ ಮೂಲಕ ಜಾತಿಯನ್ನ ಪರ್ಸಾನಿಫೈ ಅಥವಾ ಆಬ್ಜೆಕ್ಟಿಫೈ ಕೂಡ ಮಾಡಿದ್ದಾರೆ. ನಾಯಕಿಯ ತಂದೆ ಹಾಗೂ ಸೋದರ ಮಾವ ಅವಳನ್ನ ಮ್ಯಾನಿಪುಲೇಟ್ ಮಾಡ್ತಾರೆ, ಆದ್ರೆ ಆಕೆ ಅದನ್ನ ಹೇಳದೇನೆ ಮಾಡ್ತಾಳೆ. ಗರುಡಪ್ಪ ಯಾವುದನ್ನ ಅಸಹ್ಯಪಟ್ಟು ಬೇಡ ಅಂತ ನಿರಾಕರಿಸಿದ್ನೋ ಕೊನೆಗೆ ಅವನಿಗೆ ಸಿಗೋದು ಅದೇ. ಇವೆಲ್ಲ ಸಣ್ಣ ಸಣ್ಣ ಅಂಶಗಳ ಜೊತೆಗೆ ನನಗೆ ಹಿಡಿಸಿದ್ದು ವಿಜುವಲ್ಸ್ ನಲ್ಲಿದ್ದ ಬೆಳಗಿನ ಮಂಜು, ಸಂಜೆಯ ರಾತ್ರಿಯ ಆರೆಂಜ್ ಟಿಂಟ್ಸ್. ಗಗನ್ ಬರೇರಿಯಾ ಅವರ ಸಂಗೀತ ಹಾಗೂ ಸ್ಕೋರ್ ರೆಗ್ಯುಲರ್ ಟೆಂಪ್ಲೇಟ್ ಅನ್ನ ದಾಟಿ ಸ್ವಲ್ಪ ಬೇರೆ ಏನೋ ಮಾಡುವ ಪ್ರಯತ್ನವಾಗಿದೆಯಲ್ಲ ಇಲ್ಲಿ ಅನ್ನುವಷ್ಟು ಗಮನವನ್ನ ಸೆಳೆಯುತ್ತೆ. ಸ್ಕ್ರಿಪ್ಟ್ ಇನ್ನೂ ಬಿಗಿಯಾಗಿದ್ದಿದ್ರೆ ಇವರ ಕೆಲಸಕ್ಕೂ ಹೆಚ್ಚು ಬಲ ಸೇರಿರುವುದು. ಚಿತ್ರದಲ್ಲಿ ನನಗೆ ವರ್ಕ್ ಆಗದೇ ಇದ್ದದ್ದು, ಇಡೀ ಈ ಚಿತ್ರವೇ ಎಕನಾಮಿಕಲ್ ಆಗಿ ಇರದೇ ಇದ್ದದ್ದು. ನಾಯಕನ ಬಿಲ್ಡಪ್, ನಾಯಕ ನಾಯಕಿಯ ಪ್ರೇಮದ ಹುಟ್ಟು, ಅದರ ಡೆವಲಪ್ಮೆಂಟ್ಸ್, ಅದೆಲ್ಲದಕ್ಕೂ ಅಷ್ಟೊಂದು ಸಮಯ ಬೇಡವಾಗಿತ್ತೇನೋ, ಕಾನ್ಫ್ಲಿಕ್ಟ್ಗೆ ಇನ್ನೂ ತುಂಬಾನೇ ಬೇಗ ಬರಬಹುದಿತ್ತೇನೋ ಅಂತ ಅನ್ನಿಸ್ತು. ಬೀಡಿ ಸೇರೋದು, ಕುಡಿಯೋದು, ಹೊಡೆದಾಟ, ಬೈಗುಳ, ಅವಶ್ಯಕ್ಕಿಂತ ಹೆಚ್ಚು ಮಾತಿನ ಹಾಗೂ ದೈಹಿಕ ವೈಲೆನ್ಸ್. ಹಾಗೇನೆ ಆ ಊರಿನ, ಆ ಪ್ರಾಂತ್ಯದ ಪೂಜೆ, ದೈವ, ಬೇರೆ ಬೇರೆ ಆಚರಣೆಗಳನ್ನ ತೋರಿಸ್ತಾರೆ. ನನ್ನ ಪ್ರಕಾರ ಅದಿನ್ನೂ ಹೆಚ್ಚು ಇಂಟರ್ನಲೈಸ್ ಆಗಬೇಕಿತ್ತು, ಇನ್ನೂ ಹೆಚ್ಚು ಒರಿಜಿನಲ್ ಅಂತ ಅನ್ನಿಸ್ಬೇಕಿತ್ತು. ಆಗ ಅದರ ಇಂಪ್ಯಾಕ್ಟ್ ಇನ್ನೂ ಹೆಚ್ಚಾಗಿರುವುದು. ಒಟ್ನಲ್ಲಿ ಈ ಕೆರೆಬೇಟೆಯಲ್ಲಿ ಕೆರೆ ಖಂಡಿತ ಇದೆ, ಬಹಳಷ್ಟು ಸ್ಪರ್ಧಿಗಳು ಇದ್ದಾರೆ, ಆದರೆ ಬೇಟೆಗೆ ತಕ್ಕಂತೆ ಮೀನುಗಳು ಇದ್ದಿರಬೇಕಿತ್ತು. GT Holidays, South India's #1 travel brand. Govi, a vernacular edutech brand, skilling everyone, everywhere.